ಸ್ನೇಹಿತರೆ, ಸ್ಥಳೀಯ ಯುವಕರು ನನ್ಗೆ ಹೇಳಿದ್ರು, ಇಲ್ಲಿ ಯಾವುದೇ ರೀತಿಯ ಮಾಟ ಮಂತ್ರ ತಂತ್ರ ಕುತಂತ್ರಗಳು ಏನಾದ್ರೂ ನಡೆದಿತ್ತು ನಿಮ್ ಮೇಲೆ ಅಂದ್ರೆ ಈ ನೀರಲ್ಲಿ ಜಳಕ ಮಾಡಿದ್ರೆ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ ಫೇಮಸ್ ಇದು. ಈಗೇನು ನಾವು ಮೂಲ ತಿಮ್ಮಪ್ಪ ಎಲ್ಲಿ ತಿರುಪತಿ ಹೋಗ್ತಾರಲ್ಲ, ಅಲ್ಲಿ ಹೋಗದೆ ಇರೋರು ಎಷ್ಟೋ ಜನಗಳು ಬೇಕಾದ್ರೆ ಇಲ್ಲಿ ಈಗ 2ನೇ ತಿಮ್ಮಪ್ಪ ಅಂತಾನೆ ಫೇಮಸ್ ಇದೆ ನಮ್ಮ ಸೈಡ್ ಅಲ್ಲಿ. ಹಾಗಾಗಿ ಇಲ್ಲಿ ನೀವು ಬಂದು ಆ ತಿಮ್ಮಪ್ಪನ ದರ್ಶನ ಪಡೆಯೋದ್ರಿಂದ ಈ ತಿಮ್ಮಪ್ಪನ ದರ್ಶನ ಪಡೆಯೋದು ಒಂದೇ. ನಿಮ್ಮ ಯಾರು ಅನುಕೂಲ ಆಗ್ಲಾದವರು ಅಥವಾ ವರ್ಷಕ್ಕೊಮ್ಮೆ ಹೋಗಿ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಯಕ. ಇವತ್ತು ಕಿಷ್ಕಿಂದ ಯುವ ಚಾನಲ್ ಬಳಗದೊಂದಿಗೆ ಆಗೋಲಿಯ ತಿಮ್ಮಪ್ಪ ಗುಡ್ಡಕ್ಕೆ ಬಂದಿದ್ದೀವಿ. ಬನ್ನಿ ಸ್ನೇಹಿತರೆ, ಈ ಒಂದು ತಿಮ್ಮಪ್ಪನ ಗುಡ್ಡ ಏನಂದ್ರೆ ಅಂದಿನ ಪ್ರಾಚೀನ ಏನು ಊರುಗಳಿದ್ವು ಅವುಗಳಿಗೆ ಹೆದ್ದಾರಿಯಾಗಿ ಈ ಒಂದು ಬೆಟ್ಟದ ಮಧ್ಯದಲ್ಲೇ ದಾರಿಗಳನ್ನ ಮಾಡ್ಕೊಂಡಿದ್ರು. ಇದು ಮುಂದೆ ಹೇಮಗುಡ್ಡ, ಕುಮ್ಮಟದುರ್ಗ, ಹುಲಿಗಿ ಈ ರೀತಿಯಾಗಿ ಆನೆಗುಂದಿ, ಹಂಪಿಗೆಲ್ಲ ಹೋಗ್ಬೇಕಾದ್ರೆ ಇದೇ ದಾರಿಯನ್ನ ಈ ಭಾಗದ ಜನ, ಕನಗಿರಿ ಭಾಗದ ಜನ ಇದ್ರೆ ಅನುಸರಿಸಿರೋದಕ್ಕೆ ಇವತ್ತಿಗೂ ಅಲ್ಲಲ್ಲಿ ದೇವಸ್ಥಾನಗಳು ನಿರ್ಮಾಣ ಆಗಿದೆ. ಬನ್ನಿ ಇವತ್ತು ಆ ತಿಮ್ಮಪ್ಪನ ದರ್ಶನ ಮಾಡಿಸ್ತೀವಿ. ಬನ್ನಿ ಏನೋ ಒಂದು ಸುಲಭವಾಗಿರ್ತಕ್ಕಂಥ ರಸ್ತೆ ಸಿಗುತ್ತೆ ಅನ್ಕೊಂಡಿದ್ವಿ. ಆದ್ರೆ ಇದು ಕಡಿದಾದ ಬೆಟ್ಟವನ್ನೇ ನಾವು ಹತ್ಕೊಂಡು ಬರ್ತಾ ಇದೀವಿ. ನೀವು ನೋಡ್ತಿರ್ಬೋದು, ದೊಡ್ಡ ದೊಡ್ಡ ಬಂಡೆಗಳು, ದೊಡ್ಡ ದೊಡ್ಡ ಗುಂಡುಗಳನ್ನ ಭೇದಿಸ್ಕೊಂಡು ನಾವು ಹೋಗ್ತಾ ಇದೀವಿ. ಈಗ ಇದು ಒಂದು ನಿಗೂಢ ಆಗಿರ್ತಕ್ಕಂಥ ಸ್ಥಳ. ಇತ್ತೀಚೆಗೆ ಅಲ್ಲಿ ದೇವರ ಒಂದು ಮಹಿಮೆಯಿಂದ ಇನ್ನಷ್ಟು ಪ್ರಖ್ಯಾತಿಯನ್ನು ಪಡೆದಿದೆ. ಪ್ರತಿ ಅಮಾವಾಸ್ಯೆ ಮತ್ತು ಶನಿವಾರ ದಿನ ಸಾಕಷ್ಟು ಭಕ್ತರು ಆ ಒಂದು ದೇವಸ್ಥಾನಗಳಿಗೆ ಭೇಟಿ ನೀಡೋದ್ರಿಂದ ಈ ರೀತಿಯ ಕಾಲದಾರಿ ರಚನೆ ಆಗಿದೆ. ಇದರಿಂದ ನಮಗೂ ಕೂಡ ಸಹಾಯಕ ಆಗಿದೆ, ಬಂದವರಿಗೆ ನನ್ನ ಅಡ್ಡಾಡಕ್ಕೆ ಅನುಕೂಲ ಅಂತ ಇದಾಗಿದೆ. ಬನ್ನಿ, ಇನ್ನೂ ಸಾಕಷ್ಟು ದೂರ ಹೋಗ್ಬೇಕಂತ ಹೇಳಿದ್ದಾರೆ. ಇನ್ನು 2 ಬೆಟ್ಟವನ್ನ ಕ್ರಮಿಸಬೇಕು. ಬನ್ನಿ, ಹೇಗೆಲ್ಲ ನಮ್ಮ ಪರಿಸರವನ್ನ ನಾವು ಆಸ್ವಾದಿಸಬೇಕಂತಂದು ಈಗ ನಮ್ಮ ವಿಡಿಯೋ ಮುಖಾಂತರ ನೀವು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾವು ಆಗೋಲಿಂದ ಸ್ವಲ್ಪ ಒಂದು ಬೆಟ್ಟವನ್ನ ಹತ್ತಿದ ಮೇಲೆ ಇಲ್ಲಿ ಒಂದಿಷ್ಟು ಕೆರೆ ಇರತಕ್ಕಂತ ಒಂದು ಅವಶೇಷಗಳು ನಮ್ಗೆ ಕಂಡು ಬಂದು, ನಾವಿಲ್ಲೆಲ್ಲ ಈಗ ನಿಂತಿರೋದೇ ಕೆರೆ ಕೋಡಿ ಅಂತೆ. ಈ ಕೆರೆ ಒಂದು ದೊಡ್ಡ ಬಂಡ ಮೇಲೆ ಇದ್ದೀವಿ. ಹಾಗೆ ಅದ್ರ ಮೇಲ್ಗಡೆ ಬಂದಾಗ ಇಲ್ಲೊಂದು ದೇವಸ್ಥಾನದ ಅವಶೇಷಗಳು ಕಾಣ್ತಾ ಇದಾವೆ. ನಮ್ಮೆಲ್ಲರ ಆರಾಧ್ಯ ದೈವ ಮತ್ತು ಕಿಷ್ಕಿಂಧೆಯ ಒಂದು ವೀರ ಆಗಿರ್ತಕ್ಕಂಥ ನಮ್ಮ ಆಂಜನೇಯನ ದೇವಸ್ಥಾನ. ಪ್ರತಿಯೊಂದು ಕಡೆಗೆ ಆಂಜನೇಯ ದೇವಸ್ಥಾನ ಯಥೇಚ್ಛವಾಗಿ ಸಿಗ್ತವೆ. ಯಾಕಂದ್ರೆ ಆಂಜನೇಯ ನಮ್ಗೆಲ್ಲರಿಗೂ ಕೂಡ ಒಂದು ನಮ್ಗೆ ಆ ಒಂದು ಸಂಬಂಧ, ಅವಿನಾಭಾವ ಸಂಬಂಧ. ಯಾಕಂದ್ರೆ ನಾವು ಇದೇ ಪರಿಸರದಲ್ಲಿ ಹುಟ್ಟಿದೀವಿ. ಹಾಗೆ ಅತಿ ಹೆಚ್ಚು ದೇವಸ್ಥಾನಗಳು ಇಡೀ ಭಾರತದಲ್ಲಿ ಆಂಜನೇಯನ ಸಿಗ್ತವೆ. ಅದಕ್ಕೆ ಸಾಕ್ಷಿಯಾಗಿ ಒಂದು ಕೆರೆ ಹನುಮಂತನೇ ಅಂತ ಹೇಳ್ಬೋದು. ಕೆರೆ ಆಂಜನೇಯ ದೇವಸ್ಥಾನ ಈಗೆಲ್ಲ ನಮ್ಮ ಇತಿಹಾಸ ಶೂನ್ಯ ಪ್ರಜ್ಞೆಗೆ ಇದೆಲ್ಲ ಹಾಳಾಗಿ ಹೋಗಿದೆ. ಮತ್ತೆ ನಿಧಿಗಳ ರಾವಳಿ. ಇವತ್ತು ಹಿಂದೂ ಧರ್ಮವನ್ನ, ಹಿಂದೂ ಸನಾತನ ಸಂಸ್ಕೃತಿಯನ್ನ ಹಾಳು ಮಾಡಿದ್ದು ನಮ್ಮವರೇ ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಕೂಡ ನಿಧಿ ಆಸೆಗೆ ಅವತ್ತು ಸ್ವಲ್ಪ ಉಳ್ಕೊಂಡಿರ್ತಕ್ಕಂಥ ದೇವಸ್ಥಾನಗಳನ್ನು ಕೆಡವಿ ಇವತ್ತು ಸಂಪೂರ್ಣ ನಾಮಾವಶೇಷ ಮಾಡಿದರೆ ನೋಡ್ತಿರ್ಬೋದು. ಇದೆಲ್ಲ ವಿಜಯನಗರದ ಶೈಲಿಯಲ್ಲಿ ನಿರ್ಮಾಣ ಆಗಿದ್ದರಿಂದ ಕಂಬಗಳನ್ನ ನಾವು ಗಮನಿಸಬಹುದು. ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಬಂಡೆಗಳನ್ನ ಇಟ್ಬಿಟ್ಟು ಈ ದೇವಸ್ಥಾನವನ್ನು ಮಾಡಿದ್ರು. ಇವತ್ತು ನಮಗೆ ಒಂದು ಪುಣ್ಯ ಅಂದ್ರೆ ಈಗ ತಿಮ್ಮಪ್ಪನ ದೇವಸ್ಥಾನ ಕಾಣ ಸಿಗುತ್ತೆ. ಬನ್ನಿ ಅಲ್ಲಿಗೆ ಹೋಗೋಣ. ಅಯ್ಯೋ, ಅವ್ರು 20 ವರ್ಷ ಕೆರೆ ಉಳಿದ ಯಾಕಂತೀರಂತ ನಾವೇನ ಆಗ ಹೋಗ್ಬವು. ಮತ್ತೆ ಅದಕ್ಕೆ ಮಳೆ ಆಗಿಲ್ಲ. ಅದು ಅಷ್ಟು ಕೆರೆ ನಂದು ಬರಷ್ಟು ಬೈಲಿಗೆ ಬಂದ್ರೆ ಮಳೆ ಆಗ್ತಂತ ಸ್ನೇಹಿತರೆ, ಈಗ ನಾವು ಒಂದಿಷ್ಟು ಕಿಲೋಮೀಟರ್ಗಳ ದಾರಿಯನ್ನು ಕ್ರಮಿಸಿದ ನಂತರ ಇಲ್ಲಿ ಸ್ಥಳೀಯವಾಗಿ ಕರಿತಕ್ಕಂಥ ಕಲ್ಲಂಚಿ ಮಡುಗು ಅಂತ ಕರೀತಾರೆ. ಇದು ವರ್ಷದ 365 ದಿನಗಳು ಕೂಡ ನೀರು ಉಳ್ಕೊಳ್ಳುತ್ತೆ. ನೀವು ನೋಡ್ತಾ ಇರೋದು ಎಷ್ಟೊಂದು ಪರಿಶುದ್ಧವಾಗಿರ್ತಕ್ಕಂಥ ನೀರು ಈ ಒಂದು ಬೆಟ್ಟದ ತಪ್ಪಲಿನಿಂದ ಹರಿದು ಬರ್ತಕ್ಕಂಥದ್ರಿಂದ ಶೇಖರಣೆಗೊಂಡಿದೆ. ಇಲ್ಲಿ ಯಾವುದೇ ಇದು ದನ ಮೇಸರು, ಕುರಿ ಮೇಸರು ಯಾರಾದ್ರೂ ಬಂದ್ರು ಕೂಡ ಅವರು ಇದೇ ನೀರನ್ನ ಆಶ್ರಯಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ನಮಗೆ ಅತಿ ಹೆಚ್ಚು ಮಳೆ ಆಗಿಲ್ಲ ಈ ಸಾರಿ. ಇಲ್ಲಿ ನೀರು ಉಳ್ಕೊಳ್ಳೋದ್ರೆ ನಮಗೂ ಕೂಡ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಇದು ನಮ್ಗೆ ಕಂಡು ಬರುತ್ತೆ. ಹಾಗೆ ಈ ಬೆಟ್ಟ ಹೇಮಗುಡ್ಡದ ಮುಖವಾಗಿ ಈ ಒಂದು ನೀರಿನ ಶೈಲಿ ಹರಿಯುತ್ತೆ. ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತೆ ಅಂತ ಹೇಳಿದ್ರು ಸ್ಥಳೀಯರು ಇದನ್ನ. ಅಂದ್ರೆ ಈ ನೀರು ಕೂಡ ಅಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯ ಒಂದು ಮಾಟ ಮಂತ್ರ ತಂತ್ರಗಳು ಕೂಡ ಈ ಒಂದು ನೀರಲ್ಲಿ ವಾಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಥಳೀಯರು ಹೇಳಿದ್ದಾರೆ. ಬನ್ನಿ, ಇನ್ನೂ ಒಂದು ಪ್ರಕೃತಿ ನಮಗೆ ಏನೆಲ್ಲ ಕೊಡುಗೆಗಳನ್ನ, ಮಾನವನ ಉದ್ಧಾರಕ್ಕಾಗಿ ಎಷ್ಟೆಲ್ಲ ಈ ಒಂದು ಕೊಡುಗೆಗಳನ್ನ ನೀಡಿದೆ ಅಂತ ನಾವು ಇವುಗಳನ್ನ ನೋಡಿದ್ರೆ ಕಂಡು ಬರ್ತವೆ. ಇದು ಕಾಲನ ಹೊಡೆತಕ್ಕೆ ಮತ್ತೆ ಮುಂದಿನ ಪೀಳಿಗೆ ಬೇರೆ ಜಾಗಕ್ಕೆ ಹೋದ ನಂತರ ಇಲ್ಲಿ ಇತಿಹಾಸ ಅಳೆದು ಹೋಯ್ತು ಅಂತಾನೆ ಹೇಳ್ಬೋದು. ಈಗಲೂ ಕೂಡ ಮನೆ ದೇವರಾಗಿ ಮಾಡ್ಕೊಂಡವರು
ಪ್ರತಿ ವರ್ಷ ಸ್ನೇಹಿತರು ಹೇಳಿದ್ರು ಹೊಸಪೇಟೆಯಿಂದ ಕೂಡ ಇಲ್ಲಿ ಜನ ಬರ್ತಾರೆ ಅಂತ. ಯಾಕಂದ್ರೆ ನಾವು ನೂರಾರು ದೇವರಿಗೆ ಕೈ ಮುಗಿಯೋಕ್ಕಿಂತ ಮನೆ ದೇವರಿಗೆ ನಡ್ಕೋಬೇಕಂತ ಹಿರಿಯರು ಹೇಳಿದರೆ, ಹಂಗಾಗ್ಬಿಟ್ಟು ಎಲ್ಲರೂ ಕೂಡ ತಮ್ಮ ಮನೆ ದೇವರನ್ನ ಹುಡ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಬನ್ನಿ, ನಮ್ಮ ಎದುರಿಗೆ ಕಾಣ್ತಿರ್ತಕ್ಕಂಥದ್ದೇ ತಿಮ್ಮಪ್ಪ. ಸ್ನೇಹಿತರೆ, ಈ ಗುಡ್ಡ ತಿಮ್ಮಪ್ಪಿಗೆ ಬಂದಾಗ ಯಾವುದೇ ಮಾನವ ಸಂಸ್ಕೃತಿ ಹುಟ್ಕೋಬೇಕಾದ್ರೆ ಅದಕ್ಕೆ ಮೂಲ ಬೇಕಾಗಿದ್ದು ನೀರು. ಆ ನೀರಿನ ಮೂಲವನ್ನು ಹಿಡ್ಕೊಂಡು ಸಾಮ್ರಾಜ್ಯಗಳು ಹುಟ್ಕೊಂಡು ನಾಗರಿಕತೆ ಹುಟ್ಕೊಂತು. ಹಂಗೆ ಈ ಗುಡ್ಡದ ತಿಮ್ಮಪ್ಪ ಕೂಡ ಈ ದೇವಸ್ಥಾನ ನಿರ್ಮಾಣ ಆಗಕ್ಕೆ ಮುಂಚೆ ಆ ದೇವರಿಗೆ ಪೂಜೆ ಪುನಸ್ಕಾರಗಳಿಗೆ ಬಂದಿರತಕ್ಕಂತ ಜನರಿಗೆ ಒಂದಿಷ್ಟು ಜಳಕಕ್ಕೆ, ಅಡಿಗೆ ಮಾಡೋದಕ್ಕೆ ಎಲ್ಲದಕ್ಕೂ ನೀರು ಅತ್ಯಂತ ಅವಶ್ಯಕ ಆಗಿರತಕ್ಕಂತ ಒಂದು ಸಾಮಗ್ರಿ ಅಂತಾನೆ ಹೇಳ್ಬೋದು. ನೀರಿಲ್ಲ ಅಂದ್ರೆ ಯಾವ್ದು ಕೂಡ ಉಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅನ್ನೋದಕ್ಕೆ ನಮ್ಮ ಪರಿಸರ ಈಗ ಇತ್ತೀಚೆಗೆ ಸರಿಯಾಗಿ ಮಳೆ ಆಗಿಲ್ಲ. ನಾವು ಬರ್ಬೇಕಾದ್ರೆ ಎಲ್ಲ ಅದೇ ನಮ್ಗೆ ಬೇಜಾರಾಗ್ತಾ ಇತ್ತು, ನಮ್ಮಲ್ಲಿ ಕಡಿಮೆ ಮಳೆ ಆಯ್ತು, ಸರಿಯಾಗಿ ನೀರಿಲ್ಲ ಅಂತ. ಆದ್ರೂ ಕೂಡ ಈ ಒಂದು ತಿಮ್ಮಪ್ಪ ಗುಡ್ಡದಲ್ಲಿ ಈ ಒಂದು ಪುಷ್ಕರಣಿಯನ್ನು ನೋಡಿದಾಗ ಕಳೆದ 500-600 ವರ್ಷಗಳಿಂದ ಈ ಒಂದು ಪುಷ್ಕರಣಿ ಏನ್ ನಿರ್ಮಾಣ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ನೀರು ಇಂದಿನವರೆಗೂ ಬತ್ತಿಲ್ಲ. ಹಂಗ ನೋಡಿದ್ರೆ ನಮ್ಗೆ ಯಾವ್ದೇ ರೀತಿಯ ಮಳೆ ಅನುಕೂಲ ಜಾಸ್ತಿ ಆಗದೆ ಇದ್ರು ಕೂಡ ನೀವು ನೋಡ್ತಾ ಇರ್ಬೋದು ನೀರು ಎಷ್ಟೊಂದು ಸಮೃದ್ಧವಾಗಿ ಅತಿ ಹೆಚ್ಚು ಸಂಗ್ರಹ ಆಗಿದೆ ಅಂತ. ಈ ನೀರು ಇಷ್ಟೆಲ್ಲ ಸಂಗ್ರಹ ಆಗುತ್ತೆ ಅಂದ್ರೆ ಅಂದಿನ ಒಂದು ಸಂಕಲ್ಪ ಹೇಳ್ಬೇಕು ನಮ್ ಜನರದ್ದು. ಅವತ್ತು ನಾವಲ್ಲಿ ಒಂದು ದೇವಸ್ಥಾನ ಕಟ್ತೀವಿ ಅಂದ್ರೆ ಅದಕ್ಕೆ ನೀರು ಯಾವತ್ತಿಗೂ ಬೇಕೇ ಬೇಕು ಅಂತಂದು ಅವ್ರೇನು ಸಂಕಲ್ಪ ಮಾಡಿದ್ರು ಅದು ಇವತ್ತಿಗೂ ಕೂಡ ಸಾಕ್ಷಿಯಾಗಿದೆ. ಇವತ್ತು ದೇವಸ್ಥಾನ ಕೂಡ ನಾಮಾವಶೇಷ ಆಗುವಂತ ಹಂತದಲ್ಲಿದೆ. ಹಾಗೆ ಇದು ಕೂಡ ಇನ್ನೇನು ಕೆಲವೇ ವರ್ಷಗಳಲ್ಲಿ ಮಾನವನ ಒಂದು ವಸತಿ ನೆಲೆ ಇಲ್ಲದಕ್ಕೆ ಇಲ್ಲಿ ಇದು ಸುರಕ್ಷಿತವಾಗಿದೆ. ಇಲ್ಲಿ ಏನಾದ್ರೂ ಜನಸಂಚಾರ, ಜನರ ಒಂದು ಓಡಾಟ ಆಯ್ತಂದ್ರೆ ಇದು ಕೂಡ ಅತ್ಯಂತ ಮಲಿನ ಆಗಿ ಇದು ಕೂಡ ಹೇಳಕ್ಕೆ ಹೆಸರಿಲ್ಲದಂತೆ ಆಗುತ್ತೆ. ಹಾಗೆ ನಾನು ಈ ವಿಡಿಯೋ ಮುಖಾಂತರ ನನ್ನ ಯುವ ಮಿತ್ರರಿಗೆ ಕೂಡ ಒಂದು ಸಂದೇಶವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಆಗ್ಲಿ ನಮ್ಮ ಇತಿಹಾಸವನ್ನು ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು. ನಾವು ಪ್ರತಿ ಬಾರಿ ಯಾವುದೇ ಆಗಲಿ ಕೂಡ ಸಿಕ್ಕ ಅವಕಾಶಗಳನ್ನ ನಮ್ಮ ಇವತ್ತು ನಾವು ಕೇವಲ 50 ವರ್ಷಕ್ಕೆಲ್ಲ ನಾವು ಬದುಕ್ತಾ ಇದ್ವಿ. ಆದ್ರೆ ಇದು 500-600 ವರ್ಷಗಳಾದ್ರೂ ಕೂಡ ಇದು ಉಳ್ಕೊಂಡಿದೆ ಅಂದ್ರೆ ಅಂದಿನ ಒಂದು ನಿರ್ಮಾಣಕ್ಕೆ ಇದು ಒಂದು ಸಾಕ್ಷಿ ಆಗುತ್ತೆ. ಹಾಗೆ ನಾವು ಇದನ್ನ ಉಳಿಸ್ಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಹಾಗೆ ಇವುಗಳನ್ನ ಇನ್ನಷ್ಟು ಹೊರ ಜಗತ್ತಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಲಿ. ಬನ್ನಿ, ಇನ್ಯಾಕೆ ತಡ, ಆ ತಿಮ್ಮಪ್ಪನ ದರ್ಶನ ಮಾಡೋಣ. ಆ ತಿಮ್ಮಪ್ಪ ಕೂಡ ತನ್ನದೇ ಆಗಿರ್ತಕ್ಕಂಥ ಕಾರ್ಯವೈಖರಿಗಳನ್ನ ಜನರು ಬಂದು ಬೇಡಿ ಬಂದವರಿಗೆ ಒಂದು ಆಶೀರ್ವಾದ ಮಾಡತಕ್ಕಂತ ಒಂದು ಇಂದಿಗೂ ಕೂಡ ಕಲ್ಪವೃಕ್ಷವಾಗಿ, ಕಲ್ಪತರುವಾಗಿ ಇನ್ನೂ ಕೂಡ ಇಲ್ಲಿ ನೆಲೆಗೊಂಡಿದ್ದಾನೆ. ಬನ್ನಿ ಸ್ನೇಹಿತರೆ, ಮುಂದೆ ಹೋಗೋಣ. ಈಗ ನೋಡ್ತಾ ಇರ್ಬೋದು, ಇದೇ ಗುಡ್ಡದ ದೇವಸ್ಥಾನದ ಅವಶೇಷಗಳು. ಸಣ್ಣ ಸಣ್ಣ ಕಲ್ಲುಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ. ಬನ್ನಿ, ನಾವು ನಿಮಗೆ ತಿಮ್ಮಪ್ಪನ ದರ್ಶನ ಮಾಡಿಸ್ತೀವಿ. ನಾವೆಲ್ಲರೂ 1000 ರೂಪಾಯಿ ಖರ್ಚು ಮಾಡಿ ತಿರುಪತಿಗೆಲ್ಲ ಹೋಗ್ತೀವಿ. ಅದು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ರೆ ಮಾತ್ರ ಪ್ರವೇಶ ಆಗುತ್ತೆ. ಆದ್ರೆ ನಮ್ಮ ಭಾಗದಲ್ಲಿ ಸಾಕಷ್ಟು ಸ್ನೇಹಿತರೆ, ಈಗ ನಾವು ತಿಮ್ಮಪ್ಪ ಗುಡಿಗೆ ಬಂದಿದ್ದೀವಿ. ಬನ್ನಿ, ತಿಮ್ಮಪ್ಪನ ದರ್ಶನ ಮಾಡೋಣ. ತಿಮ್ಮಪ್ಪ ವಿಜಯನಗರದ ಅರಸರ ಕಾಲದಲ್ಲಿ ದೈವವಾಗಿ ಅತಿ ಹೆಚ್ಚು ಪ್ರಚಲಿತಗೊಳ್ತಾನೆ. ಈ ಒಂದು ಶೈವ ಪರಂಪರೆಯಿಂದ ವೈಷ್ಣವ ಪರಂಪರೆಗೆ ವಿಜಯನಗರದ ಅರಸರು ಹೊರಳ್ಕೊಂಡಾಗ ಈ ಒಂದು ದೇವಾಲಯಗಳು ಅತಿ ಹೆಚ್ಚು ನಮ್ಮ ಭಾಗದಲ್ಲಿ ನಿರ್ಮಾಣ ಆಗ್ತವೆ. ಬನ್ನಿ, ಈ ತಿಮ್ಮಪ್ಪನ ದರ್ಶನ ಮಾಡೋಣ. ತಿಮ್ಮಪ್ಪನ ಮೂರ್ತಿ ಹೇಗೆಲ್ಲ ಇದೆ ಅಂತ ತೋರಿಸ್ತೀನಿ. ಇದು ಗರುಡಗಂಬ. ಬನ್ನಿ ನೋಡೋಣ ಅವ್ರ ದೇವಸ್ಥಾನದೊಳಗೆ. ಬನ್ನಿ, ನಾವು ಇದುವರೆಗೂ ಕಾಯ್ಕೊಂಡಿರ್ತಕ್ಕಂಥ ಕಾಯ್ತಿರೋರಾಗಿ ಕಾಯ್ತಿದ್ವಲ್ಲ, ಇದೇ ತಿಮ್ಮಪ್ಪನ ಮೂರ್ತಿ. ಇದು ಈ ಒಂದು ನಿಗೂಢ ಆಗಿರ್ತಕ್ಕಂಥ ಈ ದಟ್ಟ ಅರಣ್ಯಗಳ ನಡುವೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ನೀವು ಈ ದೇವಸ್ಥಾನದ ಅವಶೇಷಗಳನ್ನ ಗಮನಿಸಿದ್ರೆ ಇದು ವಿಜಯನಗರಕ್ಕೂ ಪೂರ್ವದಲ್ಲಿ ಇತ್ತು ಅಂತ ಅನಿಸ್ತಾ ಇದೆ. ನೀವು ನೋಡ್ತಿರ್ಬೋದು, ಇದೆಲ್ಲ ಚಿಕ್ಕ ಚಿಕ್ಕ ಕಲ್ಲುಗಳಿಂದ, ತುಂಡುಗಲ್ಲುಗಳಿಂದ ಇದನ್ನ ನಿರ್ಮಾಣ ಮಾಡಿದ್ರೆ ನೀವು ಛತ್ತನ್ನು ಕೂಡ ನೋಡ್ಬೋದು. ಆಗ ಈ ವಾಸ್ತುಶಿಲ್ಪವನ್ನು ಗಮನಿಸಿದಾಗ ಕೂಡ ವಿಜಯನಗರದ ನಂತರದಲ್ಲಿ ಅಥವಾ ಅದಕ್ಕೂ ಪೂರ್ವದಲ್ಲಿ ಅಂತ ಅಂದ್ಬಿಟ್ಟು ನಮ್ಗೆ ಅನುಮಾನ ಬರುತ್ತೆ. ನೋಡ್ತಿರ್ಬೋದು, ಯಾವ್ದೋ ಒಂದು ಸಣ್ಣ ಸಪೋರ್ಟ್ಗಳಿಂದ ಇದನ್ನು ಉಳಿಸ್ಕೊಂಡಿದ್ದಾರೆ ಇವತ್ತಿಗೂ ಕೂಡ. ಸ್ನೇಹಿತರೆ, ನಿಮ್ಮ ಯಾವ್ದಾದ್ರು ಬಯಕೆಗಳು ಇದ್ರೆ ನೀವು ಈ ಒಂದು ತಿಮ್ಮಪ್ಪಗೆ ನಡ್ಕೊಂಡ್ರೆ ಅವೆಲ್ಲವೂ ಕೂಡ ಈಡೇರ್ತೇವೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಜನಜನಿತ ಆಗಿರ್ತಕ್ಕಂಥ ಮಾತಿದೆ. ಇಲ್ಲಿ ಕೂಡ ಸಾಕಷ್ಟು ಜನ ತಮ್ಮ ಮನೋಭಿಲಾಷೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ
ಇಲ್ಲಿ ಪ್ರತಿ ಅಮಾಸಿಗೊಮ್ಮೆ ಮತ್ತೆ ವಿಶೇಷ ದಿನಗಳಲ್ಲಿ ಈ ದೇವರನ್ನ ಪೂಜೆ ಮಾಡೋದ್ರ ಮುಖಾಂತರ ಇಲ್ಲಿ ಕೇವಲ ತಿಮ್ಮಪ್ಪ ಮಾತ್ರ ಅಲ್ಲ, ವಿಷ್ಣು ಮಾತ್ರ ಅಲ್ಲ, ಲಕ್ಷ್ಮಿ ಸಮೇತ ಇದೆ. ಹಂಗಾಗ್ಬಿಟ್ಟು ನಮ್ಮ ಒಂದು ಜೀವನದ ಯಾವುದೇ ಎಡರುತೊಡರುಗಳು, ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ದೇವರನ್ನ ಪೂಜೆ ಮಾಡ್ಕೋಬಹುದು. ನೀವು ಕೂಡ ಸಾಕಷ್ಟು ಏನಾದ್ರು ಜೀವನದಲ್ಲಿ ಒಂದೊಂದು ನಷ್ಟಗಳನ್ನ ಅನುಭವಿಸಿದ್ರೆ ಈ ದೇವರಿಗೆ ನಡ್ಕೊಳ್ಳೋದ್ರ ಮುಖಾಂತರ ನೀವು ಕೂಡ ಆರ್ಥಿಕವಾಗಿ ಸಬಲರಾಗಿರಂತ ನಾವು ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದೀನಿ. ಇನ್ನು ಹೆಚ್ಚಿನ ಆಗಿರ್ತಕ್ಕಂಥ ಮಾಹಿತಿಯನ್ನ ನಿಮ್ಗೆ ಈ ಒಂದು ಸ್ಥಳೀಯವಾಗಿರ್ತಕ್ಕಂಥ ಇತಿಹಾಸವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈಗ ನೀವು ಇನ್ನೊಮ್ಮೆ ಮತ್ತೊಮ್ಮೆ ಲಕ್ಷ್ಮಿ ಸಮೇತ ತಿಮ್ಮಪ್ಪನನ್ನ ತೋರಿಸ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ನಾನ್ ನಿಮ್ಮ ಹಂಪಿ ಹುಡುಗ. ಎಂದಿನಂತೆ ಇಂದು ಇವತ್ತು ನಮ್ಮ ಅರಣ್ಯಕಣ್ಣ ಅವ್ರ ಜೊತೆ ಇವತ್ತು ಕಿಷ್ಕಿಂದ ಟ್ರೆಕ್ಕಿಂಗ್ ಬಂದಿದ್ದೆ ಸ್ನೇಹಿತರೆ. ಇಲ್ಲಿ ನಮ್ಮ ಚೊಕ್ಕ ತಿರುಪತಿ ಅಂತ ಹೆಸರಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನಮ್ಮ ಆಗಲಿ ಭಾಗದಲ್ಲಿ ಬಹಳ ಪುರಾತನವಾದ ದೇವಸ್ಥಾನ. ಯಾರಾದ್ರೂ ತಿರುಪತಿಗೆ ಬಹಳಷ್ಟು ಆನ್ಲೈನ್ ಬುಕ್ ಮಾಡ್ಕೊಂಡು ಹೋಗ್ತಿರೋ ಸ್ನೇಹಿತರೆ ಹೋಗಿ ಒಳ್ಳೇದು. ಆದ್ರೆ ಇಲ್ಲೇ ನಮ್ಮ ಗಂಗಾ ತಾಲೂಕಲ್ಲಿರುವ ಇಲ್ಲಿ ಬಂದು ನೋಡಿ ಸ್ನೇಹಿತರೆ. ನಮ್ಮ ಅರಣ್ಯಕಣ್ಣವರು ಇವತ್ತು ಬಹಳ ಒಂದು 4-5 ಕಿಲೋಮೀಟರ್ ಒಳಗೆ ಟ್ರೆಕ್ಕಿಂಗ್ ಮಾಡಿ ಕರ್ಕೊಂಡ್ ಬಂದು ಬಹಳ ಅನುಭವ ಮಾಡಿದ ಸ್ನೇಹಿತರೆ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಹಾಗೆ ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹಂಪಿ ಹುಡುಗ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸಣ್ಣ ಪುಟ್ಟ ಯೂಟ್ಯೂಬರ್ನ ಬೆಳೆಸಿ ಸ್ನೇಹಿತರೆ ಅಂತ ಹೇಳ್ತಾ ಇದ್ರೆ, ನಾವು ಎಲ್ಲಿಂದನೋ ಬಂದು ನಾವು ಇತಿಹಾಸವನ್ನು ಹೇಳಿದ್ರೆ ಅದೆಷ್ಟೋ ಜನಕ್ಕೆ ಸಹ್ಯ ಅನ್ಸಲ್ಲ. ಯಾಕಂದ್ರೆ ಇವ್ರೆಲ್ಲೋ ಕೇಳಿದ್ದು ಹೇಳಿದ್ದು ಹೇಳ್ತಾರಂತ. ನಮ್ಗೆ ಸ್ಥಳೀಯರೇ ಇವತ್ತು ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮರಿಸ್ವಾಮಿ ಅವರು ಇದಾರೆ, ಮತ್ತೆ ಶಿವರಾಜ್ ಅವರು ಇದಾರೆ. ಅವ್ರನ್ನು ಕೇಳಮ್ಮ, ತಮ್ಮ ಊರಿನ ಒಂದು ಇತಿಹಾಸ ಮತ್ತು ಅದರ ಒಂದು ಹಿನ್ನೆಲೆ ಏನಿದೆ ಅಂತ. ಬನ್ನಿ ಅವ್ರ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಊರಿನ ಬಗ್ಗೆ ನೀವೇ ಹೇಳ್ಬೇಕು. ಇದಕ್ಕೆಲ್ಲ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮರಿಸ್ವಾಮಿ ಅಂತ. ನಮ್ಮೂರು ಆಗೋಲಿ ಅಂತ. ಇದು ನಮ್ಮೂರು ಏನ್ ಫೇಮಸ್ ಅಪ್ಪ ಅಂದ್ರೆ ನಮ್ಮೂರಲ್ಲಿ ಗುಡ್ಡದ ತಿಮ್ಮಪ್ಪ. ಆತನ ನೋಡೋ ಬದಲು ನಾವು ರೆಗ್ಯುಲರ್ ಆಗಿ ಆತನ ಕನೆಕ್ಟ್ ನಲ್ಲಿ ಇರೋ ನನ್ನವ್ರು ಬೇಕಾದ್ರೆ ಅಮಾವಾಸ್ಯೆಗೊಮ್ಮೆ ಬಂದು ನೀವು ಆತನ ದರ್ಶನವನ್ನು ಮಾಡಬಹುದು. ಬಹಳ ತುಂಬಾ ಅದ್ಭುತವಾದಂತ ಒಂದು ಪ್ರದೇಶ. ನಿಮ್ಗೆ ಒಂದು ಪರಿಸರದ ಒಂದು ಏನೋ ಒಂದು ಅನುಭವನೂ ಸಿಗುತ್ತೆ. ಈಗ ಎಲ್ಲಿ ಸಿಟಿಯಲ್ಲಿರೋಂಥ ಜನಗಳೇನು ಏನು ಅವ್ರಿಗೆ ಏನು ಈ ಪರಿಸರದ ಒಂದು ಏನು ಕಲ್ಪನೆನೂ ಇರಲ್ಲ ಅಂತವ್ರು ಬಂದು ಒಂದು ಒಳ್ಳೆ ಅದ್ಭುತ ಒಂದು ಅನುಭವವನ್ನ ನೀವು ಪಡಿಬೋದು ಅಂತ ಹೇಳ್ತೀನಿ. ಆಮೇಲೆ ಇಂಥ ಸುಮಾರು ನಮ್ಮೂರಲ್ಲಿ ಮೌರ್ಯರ ಬೆಟ್ಟ ಇದಾವೆ. ಆಮೇಲೆ ವಿಜಯನಗರಕ್ಕೆ ಸಂಬಂಧಪಟ್ಟಂಗ ಕೆಲವೊಂದು ಕೋಟೆ ಕೊತ್ತಲುಗಳು ಇದಾವೆ. ಬಂದು ಯಾರು ಐತಿಹಾಸಿಕ ಪ್ರಿಯರು ಏನು ಇರ್ತಾರಲ್ಲ ಅವ್ರು ಬಂದು ಒಂದ್ಸರಿ ವಿಸಿಟ್ ಕೊಡ್ಬೇಕಂತ ನಾ ಕೇಳ್ತೀನಿ. ಸ್ನೇಹಿತರೆ, ನಾವು ಯಾವುದೇ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸ್ಥಳೀಯರು ನಮಗೆ ಬಹಳ ಮುಖ್ಯ ಆಗ್ತಾರೆ. ಯಾಕಂದ್ರೆ ನಾವು ದಾರಿ ನೋಡಿರಲ್ಲ, ಅಲ್ಲಿ ಇರ್ತಕ್ಕಂಥ ಇನ್ನೂ ಹೆಚ್ಚಿನ ಸ್ಥಳಗಳು ನೋಡಿರಲ್ಲ. ಈ ರೀತಿಯ ಉತ್ಸಾಹ ಯುವಕರು ತಮ್ಮ ಊರಿನ ಇತಿಹಾಸವನ್ನು ನಾವು ತಿಳಿಸಕ್ ಬಂದಿವಿ ಅಂದ್ರೆ ನಮಗೆ ಸಹಕಾರ ಮಾಡ್ಬೇಕಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ಕೇಳ್ಕೊತೀವಿ. ಹಾಗೆ ಇನ್ನೊಬ್ಬ ಯುವ ಉತ್ಸಾಹಿ ಆಗಿರ್ತಕ್ಕಂಥ ಶಿವರಾಜ್ ಅವರು ಇದ್ದಾರೆ. ಅವರು ಕೂಡ ತಮ್ಮ ಊರಿನ ಬಗ್ಗೆ ಏನು ಒಂದು 4 ಮಾತುಗಳನ್ನ ಕೇಳಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶಿವರಾಜ್. ಇಲ್ಲೇ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆಗೋಲಿ ಗ್ರಾಮ. ಈ ಒಂದು ಆಗೋಲಿ ಗ್ರಾಮದ ಹಾಗೂ ಆಗೋಲಿ ಗ್ರಾಮ, ಹೇಮಗುಡ್ಡ, ಮುಕ್ಕುಂಪಿ, ಇಂದರ್ಗಿ ಈ ಒಂದು ಸುತ್ತು ಹಳ್ಳಿಗಳ ನಡುವೆ ಈ ಒಂದು ತಿಮ್ಮಪ್ಪ ದೇವಸ್ಥಾನ ನೆಲೆಗೊಂಡಿರುವಂತದ್ದು. ಇಲ್ಲಿ ಸುಮಾರು ಭಕ್ತರು ಶನಿವಾರ ಹಾಗೂ ಅಮಾವಾಸ್ಯೆ ದಿನ ಎಲ್ಲಾ ಭಕ್ತರು ಇಲ್ಲಿ ಒಂದು ವಿಸಿಟ್ ಮಾಡುವಂತದ್ದು. ಹಾಗೆ ಇಲ್ಲಿ ನಮ್ಮ ಇಲ್ಲಿಯ ನೈಸರ್ಗಿಕ ಪರಿಸರವನ್ನ ನಾವೇನ್ ಕಾಣ್ತಿದೀವಿ, ಇದು ಒಂದು ಟೂರಿಸಂ ಪ್ಲೇಸ್ ಆಗಿ ಮುಂದೆ ನೆಲೆಗೊಳ್ಳಬಹುದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಶನಿವಾರ ಬಂದ್ರೆ ಇಲ್ಲಿ ಭಕ್ತಾದಿ ಸಮೂಹವನ್ನ ನಾವು ಕಾಣ್ಬೋದು. ಹಾಗೆ ಇವತ್ತಿನ ದಿನ ನಮ್ಮ ಅರಣ್ಯಕಣ್ಣವರು ಬಂದು ವಿಸಿಟ್ ಮಾಡಿ ನಮ್ಮೆಲ್ಲರನ್ನು ಕೂಡ ಅವ್ರ ಸಂಗಡ ಕರ್ಕೊಂಡೋಗಿ ಈ ಒಂದು ನಮ್ಮ ಆಗೋಲಿ ಗ್ರಾಮದ ದೇವಸ್ಥಾನವನ್ನ ತೋರಿಸಿರ್ತಕ್ಕಂಥ ಹಾಗೂ ಅವರಿಗೂ ಕೂಡ ನಾವು ಒಂದು ತೋರಿಸುವವರಲ್ಲಿ ಸಹಾಯವನ್ನು ಮಾಡಿದ್ದೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.